ಗೂಗಲ್ ಮ್ಯಾಪ್ನಲ್ಲಿ ಹಳ್ಳಿ, ಗ್ರಾಮ, ಊರು, ಪಟ್ಟಣಗಳ ಹೆಸರನ್ನ ತಪ್ಪಾಗಿ ತೋರಿಸೋದನ್ನ ನಾವು ನೋಡಿದ್ದೇವೆ. ಇನ್ನು ಊರ ಹೆಸರು ಒಂದು, ಗೂಗಲ್ ಮ್ಯಾಪ್ನಲ್ಲಿ ಇರೋದೇ ಒಂದು ಎಂಬ ಹಲವಾರು ಉದಾಹರಣೆಗಳಿವೆ. ಆದರೆ ಇನ್ಮುಂದೆ ಈ ಸಮಸ್ಯೆ ಇರಲ್ಲ. ಯಾಕಂದ್ರೆ ಹೆಸರುಗಳನ್ನ ಸರಿಯಾಗಿ ಉಚ್ಚರಿಸೋದಕ್ಕೆ ಗೂಗಲ್ಗೆ ಸೂಚನೆ ನೀಡಲಾಗಿತ್ತು. ಸಮಸ್ಯೆ ಬಗೆಹರಿಸಲು ಸ್ವತಃ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವೇ ಮುಂದಾಗಿದೆ. ಗೂಗಲ್ ಮ್ಯಾಪ್ನಲ್ಲಿ ತಪ್ಪಾಗಿ ಹಳ್ಳಿ, ಗ್ರಾಮಗಳ ಹೆಸರುಗಳನ್ನ ಸರಿಯಾಗಿ ಉಚ್ಚರಿಸಲು ಗೂಗಲ್ಗೆ ಸೂಚನೆ. ಸಮಸ್ಯೆ ಬಗೆಹರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಂದು. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಿಳಿಮಲೆ ಒಂದು ಸಣ್ಣ ಹಳ್ಳಿ. ಕನ್ನಡದಲ್ಲಿ ಬಿಳಿ ಎಂದ್ರೆ ವೈಟ್ ಮತ್ತು ಮಲೆ ಎಂದ್ರೆ ಗುಡ್ಡ. ಆದ್ರೆ ಗೂಗಲ್ ನಕ್ಷೆಗಳು ಇದನ್ನ ವಿಭಿನ್ನವಾಗಿ ಉಚ್ಚರಿಸುತ್ತೆ. ಅದು ಅದರ ಅರ್ಥವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದು ಕೇವಲ ಒಂದು ಹಳ್ಳಿ ಅಥವಾ ಪಟ್ಟಣದ ಬಗ್ಗೆ ಅಲ್ಲ. ಉಚ್ಚಾರಣೆಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿದ ಮತ್ತು ಆಂಗ್ಲೀಕರಿಸಿದ ಹಲವಾರು ಸ್ಥಳಗಳಿವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಕೆಡಿಎ, ಇಸ್ರೋ ಮತ್ತು ಗೂಗಲ್ ಸಹಯೋಗದೊಂದಿಗೆ ಈಗ ಸಮಸ್ಯೆಯನ್ನ ಸರಿಪಡಿಸುವುದಕ್ಕೆ ಪ್ರಯತ್ನಿಸುತ್ತಿದೆ. ಇನ್ನು ಕರ್ನಾಟಕದ ಹೆಚ್ಚಿನ ಹಳ್ಳಿಗಳು ಮತ್ತು ಪಟ್ಟಣಗಳ ಹೆಸರುಗಳು ಆ ಸ್ಥಳಗಳ ಸುತ್ತಮುತ್ತಲಿನ ಪ್ರದೇಶಗಳನ್ನ ಆಧರಿಸಿವೆ ಅಂತ ಕೆಡಿಎ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಹೇಳಿದ್ರು. ಅವು ಆ ಸ್ಥಳಗಳಲ್ಲಿ ವಾಸಿಸುವ ನಿರ್ದಿಷ್ಟ ಜಾತಿಗಳು ಅಥವಾ ಸಮುದಾಯಗಳನ್ನ ಆಧರಿಸಿವೆ. ಸಾಮಾನ್ಯವಾಗಿ ದ್ರಾವಿಡ ಕನ್ನಡದಲ್ಲಿನ ಹೆಸರುಗಳು ಬೆಟ್ಟಗಳು, ನೀರಿನ ಮೂಲಗಳು, ಕಾಡುಗಳು, ಗಾಳಿ ಮತ್ತು ಇಂಥವುಗಳನ್ನ ಆಧರಿಸಿವೆ. ಈ ಪದಗಳು ಕೇವಲ ಸ್ಥಳಗಳ ಹೆಸರುಗಳಲ್ಲ, ಅವು ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನ ಪ್ರತಿನಿಧಿಸುತ್ತೆ ಅಂತ ಬಿಳಿಮಲೆ ತಿಳಿಸಿದ್ರು. ಕೆಲ ವರ್ಷಗಳಲ್ಲಿ ಕೆಲವು ಹೆಸರುಗಳು ಸಂಕ್ಷೇಪಣಗಳಾಗಿ ಮಾರ್ಪಟ್ಟಿವೆ. ಅದರ ಜೊತೆಗೆ ಕೆಲವು ಬದಲಾಗಿವೆ. ಆದ್ರೆ ಪ್ರಪಂಚದಾದ್ಯಂತ ಜನರು ವ್ಯಾಪಕವಾಗಿ ಬಳಸುತ್ತಿರುವ ಗೂಗಲ್ ನಕ್ಷೆಗಳೊಂದಿಗೆ ಉಚ್ಚಾರಣೆಗಳು ಮತ್ತಷ್ಟು ಬದಲಾಗಿವೆ. ಈ ಸ್ಥಳಗಳನ್ನ ಜನಪ್ರಿಯಗೊಳಿಸುವ ಅವಶ್ಯಕತೆ ಇದೆ. ಆದ್ರೆ ಸರಿಯಾದ ಉಚ್ಚಾರಣೆಗಳೊಂದಿಗೆ ಅವರು ಹೇಳಿದ್ರು. ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇಸ್ರೋ ವಿಜ್ಞಾನಿಗಳೊಂದಿಗೆ ಸಭೆ ಕರೆದಿದೆ. ಭಾರತವು ತನ್ನದೇ ಆದ ಉಪಗ್ರಹ ಸಂಚರಣೆ ವ್ಯವಸ್ಥೆಯಾದ ನಾವಿಕನ ಅಭಿವೃದ್ಧಿಪಡಿಸಿದೆ. ಉಚ್ಚಾರಣೆಗಳಲ್ಲಿ ಗೂಗಲ್ ನಕ್ಷೆಗಳಿಗೆ ಹೋಲಿಸಿದ್ರೆ ನಾವಿಕ್ ಹೆಚ್ಚು ನಿಖರವಾಗಿದೆ. ಆದರೆ ಇದನ್ನ ಭಾರತದ ಹೊರಗೆ ಸರಿಯಾಗಿ ಗುರುತಿಸಲಾಗಿಲ್ಲ. ನಾವು ಇಲ್ಲಿ ಗೂಗಲ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ಅವರಿಗೆ ವಿವರಿಸಬೇಕಾಗಿದೆ. ಕಂದಾಯ ಇಲಾಖೆಯು 75,000ಕ್ಕೂ ಹೆಚ್ಚು ಹಳ್ಳಿಗಳು ಮತ್ತು ಪಟ್ಟಣಗಳ ಹೆಸರುಗಳನ್ನ ಸರಿಯಾಗಿ ಉಚ್ಚಾರಣೆಯನ್ನ ನೀಡುವಂತಹ ಆಡಿಯೋ ಸಂಗ್ರಹವನ್ನ ಹೊಂದಿದೆ. ಯಾರಾದ್ರೂ ಗೂಗಲ್ ನಕ್ಷೆಗಳನ್ನ ಬಳಸ್ತಿರುವಾಗ ಅವರು ಸರಿಯಾಗಿ ಉಚ್ಚಾರಣೆಯೊಂದಿಗೆ ಧ್ವನಿ ಮುದ್ರಿಕೆಯನ್ನ ಕೇಳಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನು ಕೆಡಿಎ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ವಯಂ ಸೇವಕರನ್ನ ಹೊಂದಿತು. ಅವರು ಗೂಗಲ್ ನಕ್ಷೆಗಳಲ್ಲಿನ ಹೆಸರುಗಳನ್ನ ಮರುಪರಿಶೀಲಿಸಲು ಸಹಾಯ ಮಾಡಬಹುದು. ಎಲ್ಲವೂ ಸರಿಯಾಗಿ ನಡೆದ್ರೆ ತಿದ್ದುಪಡಿಯನ್ನ 5 ರಿಂದ 6 ತಿಂಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ ಅವರು ತಿಳಿಸಿದ್ದಾರೆ. ಏತನ್ಮಧ್ಯೆ ವಾಣಿಜ್ಯ ಸಂಸ್ಥೆಗಳು ತಮ್ಮ ಹಳ್ಳಿಗಳು ಮತ್ತು ಪಟ್ಟಣಗಳ ಹೆಸರನ್ನ ನಾಮಫಲಕಗಳ ಕೆಳಭಾಗದಲ್ಲಿ ನಮೂದಿಸುವಂತೆ ಕೆಡಿಎ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ನಿಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಇತಿಹಾಸದ ಭಾಗವಾಗಿರುವ ಸ್ಥಳಗಳ ಹೆಸರುಗಳನ್ನ ನಾವು ಜನಪ್ರಿಯಗೊಳಿಸಬೇಕಾಗಿದೆ ಅಂತ ಹೇಳಿಕೊಂಡಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.